ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಬಡವರಿಗೆ ಏನೂ ಇಲ್ಲದಿದ್ದರೂ ಭಗವಂತ ಇದ್ದಾನೆ ಎನ್ನುವಂತಹ ಧೈರ್ಯದಿಂದ ಬದುಕುತ್ತಾರೆ. ಶ್ರೀಮಂತರು ಈ ಸಂಪತ್ತು ಹೋದರೆ ನಾನು ಬದುಕುವುದು ಹೇಗೆ ಎನ್ನುವ ಭಯದಿಂದ ಸಾಯುತ್ತಾರೆ. ಕನ್ಯಾ ರಾಶಿಯವರಿಗೆ ಗುರುಗ್ರಹದ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗುರುಗ್ರಹ ಕನ್ಯಾ ರಾಶಿಯವರಿಗೆ 12 ವರ್ಷಗಳ ನಂತರ ನಿಮ್ಮ ವೃತ್ತಿ ಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶಿಸಲಿದೆ. ಗುರುಗ್ರಹ ಒಂದು ರಾಶಿಯಲ್ಲಿ ಸರಿಸುಮಾರು 1 ವರ್ಷಗಳ ಕಾಲ ಸ್ಥಿತವಾಗಿರುತ್ತದೆ. ಮೇ 15ಕ್ಕೆ ಗುರುಗ್ರಹ ನಿಮ್ಮ ವೃತ್ತಿ ಸ್ಥಾನಕ್ಕೆ ಸಂಚಾರ ಮಾಡಿ 1 ವರ್ಷಗಳ ಕಾಲ ನಿಮ್ಮ 10ನೇ ಭಾವದಲ್ಲಿಯೇ ಸ್ಥಿತವಾಗಿರುತ್ತದೆ. ಗುರುಗ್ರಹ ನಿಮ್ಮ ಚತುರ್ಥ ಹಾಗೂ ಸಪ್ತಮಾಧಿಪತಿಯಾಗಿ 10ನೇ ಭಾವದಲ್ಲಿ ಗೋಚಾರ ಮಾಡಿ ಪಂಚಮ ದೃಷ್ಟಿಯಿಂದ ಧನಸ್ಥಾನವನ್ನು, ಸಪ್ತಮ ದೃಷ್ಟಿಯಿಂದ ಚತುರ್ಥ ಸ್ಥಾನವನ್ನು, 9ನೇ ದೃಷ್ಟಿಯಿಂದ 6ನೇ ಭಾವವನ್ನು ವೀಕ್ಷಿಸುತ್ತಿದೆ. ಮೇ 15ರ ನಂತರ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿದ್ದಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ. ನಿಮ್ಮ ವೃತ್ತಿಯಲ್ಲಿ ಒಳ್ಳೆ ರೆಕಗ್ನೈಸೇಷನ್ ಸಿಗುವಂತಹ ವರ್ಷವಿದು. ನಿಮ್ಮ ಜಾಬ್ ಪರಿವರ್ತನೆಯಾಗುವಂತಹ ವರ್ಷವಿದು. ಯಾರೆಲ್ಲ ಜಾಬನ್ನು ಚೇಂಜ್ ಮಾಡಬೇಕು, ಹೈಯರ್ ಜಾಬನ್ನು ಹುಡುಕುತ್ತಾ ಇದ್ದೀರೋ ಅವರಿಗೆಲ್ಲ ಹೈಯರ್ ಪೋಸ್ಟ್ ಸಿಗುತ್ತದೆ. ಗುರುಗ್ರಹ ನಿಮ್ಮ 4ನೇ ಭಾವದ ಅಧಿಪತಿಯಾಗಿ 10ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಂತೋಷಕರವಾದಂತಹ ವಾತಾವರಣವಿರುತ್ತದೆ. ನಿಮ್ಮ ಜಾಬಲ್ಲಿ ತೃಪ್ತಿ ಇರುತ್ತದೆ. ನಿಮಗೆ ಜಾಬಲ್ಲಿ ಪ್ರಮೋಷನ್ಗಳು, ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ವರ್ಷವಿದು. ಗುರುಗ್ರಹ ನಿಮ್ಮ ಕುಟುಂಬ ಸ್ಥಾನ, ಧನಸ್ಥಾನವನ್ನು ವೀಕ್ಷಿಸುತ್ತಿದೆ. ಗುರು 7ನೇ ಮನೆಯ ಅಧಿಪತಿಯಾಗಿ ಕುಟುಂಬ ಸ್ಥಾನದಲ್ಲಿರುವುದರಿಂದ ಕನ್ಯಾ ರಾಶಿಯವರು ಮದುವೆಗಾಗಿ ವರ ಅಥವಾ ವಧುವನ್ನು ಹುಡುಕುತ್ತಿದ್ದರೆ ಈ ವರ್ಷ ಕಂಕಣ ಬಲ ಕೂಡಿ ಬರಲಿದೆ. ನೀವು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಸೇವಿಂಗ್ಸ್ ಹೆಚ್ಚಾಗುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು. ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಪ್ರೀತಿ, ಸಾಮರಸ್ಯ, ಅನುಬಂಧವನ್ನು ಹೆಚ್ಚು ಮಾಡುತ್ತದೆ. ನಿಮ್ಮ ಮಾತಿನಲ್ಲಿ ತೂಕವಿರುತ್ತದೆ. ನಿಮ್ಮ ಮಾತುಗಳಿಗೆ ಗೌರವ ಹಾಗೂ ಮನ್ನಣೆ ಸಿಗುವಂತಹ ವರ್ಷವಿದು. ಕನ್ಯಾ ರಾಶಿಯವರಿಗೆ ಗುರುಗ್ರಹ ಹೆಚ್ಚಿನ ಜ್ಞಾನವನ್ನು, ನಾಲೆಡ್ಜನ್ನು ಕೊಟ್ಟು ನಿಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತೆ ಮಾಡುತ್ತದೆ. ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿದೆ. ನಿಮ್ಮ ದಶಾಭುಕ್ತಿಗಳು ನಿಮ್ಮ 5ನೇ ಭಾವದಲ್ಲಿ ಶುಭ ಗ್ರಹಗಳ ದೃಷ್ಟಿ ಇರಬೇಕು. ಗೋಚಾರದ ಗುರುವಿನ ಆಶೀರ್ವಾದದಿಂದ ಸಂತಾನ ಯೋಗವಿದೆ. ಬ್ಯಾಂಕಿಂಗ್ ಕ್ಷೇತ್ರ, ಟೀಮ್ ಲೀಡರ್ಸ್ಗೆ, ಟೀಚರ್ಸ್, ಪ್ರೊಫೆಸರ್, ಕಮ್ಯುನಿಕೇಷನ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ನಿಮಗೆ ನೇಮ್ ಆ್ಯಂಡ್ ಫೇಮ್ ಸಿಗುವಂತಹ ವರ್ಷವಿದು. ಗುರುಗ್ರಹ ಕನ್ಯಾ ರಾಶಿಯವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಇನ್ನಷ್ಟು ಇಂಪ್ರೂವ್ ಮಾಡುತ್ತದೆ. ಮೊದಲೇ ಕನ್ಯಾ ರಾಶಿಯವರು ಮಾತಿನಲ್ಲಿ ಚತುರರು, ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಉಳ್ಳವರು. ಆ ಸ್ಕಿಲ್ಲನ್ನು ಗುರುಗ್ರಹ ಮತ್ತಷ್ಟು ಇನ್ಕ್ರೀಸ್ ಮಾಡುತ್ತದೆ. ಗುರುಗ್ರಹ 9ನೇ ದೃಷ್ಟಿಯಿಂದ ನಿಮ್ಮ 6ನೇ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶತ್ರುಗಳು ಹೆಚ್ಚಾಗುತ್ತಾರೆ ಹಾಗೂ ನಿಮ್ಮ ಯಶಸ್ಸನ್ನು ಸಹಿಸದೇ ಇರುವ ನಿಮ್ಮ ಕೊಲೀಗ್ಸ್ ನಿಮ್ಮ ವಿರುದ್ಧ ನಿಮ್ಮನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ಮಾಡುತ್ತಾರೆ. ನಿಮ್ಮ ಮೇಲೆ ಚಾಡಿ ಹೇಳುವುದು, ನಿಮ್ಮ ಬಗ್ಗೆ ನಿಮ್ಮ ಬಾಸ್ ಹತ್ತಿರ, ಕೊಲೀಗ್ಸ್ ಹತ್ತಿರ ಕಂಪ್ಲೇಂಟ್ ಮಾಡುವುದು, ಈ ರೀತಿ ತೊಂದರೆ ಮಾಡಲು ಪ್ರಯತ್ನ ಮಾಡುತ್ತಾರೆ. ತುಂಬ ಕೇರ್ಫುಲ್ ಆಗಿ ಇರಿ. ಕನ್ಯಾ ರಾಶಿಯವರು ಜುಲೈ 9ರ ನಂತರ ನಿಮ್ಮ ಪರ್ಸನಲ್ ಕೆಲಸಗಳಿಗೋಸ್ಕರ ಮನೆ ಕಟ್ಟುವ ಉದ್ದೇಶ ಅಥವಾ ವೆಹಿಕಲ್ಸ್ ಪರ್ಚೇಸ್ ಮಾಡುವ ಉದ್ದೇಶದಿಂದ ಲೋನ್ಗಳಿಗೆ ಅಪ್ಲೈ ಮಾಡುತ್ತೀರಾ. ಲೋನ್ಗಳನ್ನು ತೆಗೆದುಕೊಂಡು ಮನೆ ಕಟ್ಟುವಂತಹ ಪ್ರಯತ್ನವನ್ನು ಮಾಡುತ್ತೀರಾ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಗಳಿಸಲು ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ, 54 ಬಾರಿ ಅಥವಾ 108 ಬಾರಿ ಪಠಿಸುತ್ತಾ ಬನ್ನಿ. ಪಕ್ಷಿಗಳಿಗೆ ಆಹಾರ, ಧಾನ್ಯ, ನೀರನ್ನು ಇಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ.
ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.